ಹಾಯ್ ಫ್ರೆಂಡ್ಸ್, ನಿನ್ನೆ ಸಾಯಂಕಾಲ ಮಳೆ ಬಂದ ಕಾರಣ ಇವತ್ತು ಬೆಳಗ್ಗೆ ಅವಲಕ್ಕಿ ಚಿತ್ರಾನ್ನ ಮಾಡಿ ತೋಟಕ್ಕೆ ಔಷಧಿ ಸಿಂಪಡಣೆ ಮಾಡ್ಕೊಂಡು ಬಂದು ಚಿಕನ್ ಕೈಮಾ ಕಬಾಬ್ ಮಾಡ್ತಾ ಇದ್ದೀನಿ. ಕೈಮಾಗೆ ಮಸಾಲೆಗೆ ಗೋಡಂಬಿ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ರುಬ್ಬಿದ ನಂತರ ಅದರಲ್ಲಿ 2 ಚಮಚ ಮಸಾಲೆ, ಹುರಿಗಡಲೆ 2 ಚಮಚ, ಹಸಿಮೆಣಸಿನ್ಕಾಯಿ, ಮೊಟ್ಟೆ ಹಾಕಿ ಮಿಕ್ಸ್ ಮಾಡಿ ಕೈಮಾ ಉಂಡೆ ಮಾಡ್ಕೊತೀನಿ. ಅರ್ಧ kg ಕಬಾಬ್ಗೆ ಕಬಾಬ್ ಪೌಡರ್ 1 ಪ್ಯಾಕೆಟ್, ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ, ಮೊಸರು ಸ್ವಲ್ಪ ಹಾಕ್ತೀನಿ. ಕಬಾಬ್ ಮೆತ್ತಗೆ ಬರುತ್ತೆ. ಗಟ್ಟಿ ಇದ್ದರೆ ವಯಸ್ಸಾಗಿರೋರಿಗೆ ತಿನ್ನೋದಕ್ಕೆ ಆಗೋದಿಲ್ಲ. ಇಲ್ಲಿ ಕೈಮಾಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಎಣ್ಣೆ, ಈರುಳ್ಳಿ, ಚಿಕನ್, ಉಪ್ಪು, ಅರಿಶಿನ ಹಾಕಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿ ಕಾಯಿಸಿದ ಮಸಾಲೆ ಹಾಕ್ತೀನಿ. ನಂತರ ಕೈಮಾ ಉಂಡೆಗಳು ಹಾಕಿ ಮಿಕ್ಸ್ ಮಾಡ್ದಿರ ಬೇಯಿಸ್ತೀನಿ. ಚಿಕನ್ಗೆ ದೃಷ್ಟಿ ತೆಗಿತೀನಿ. ನಂತರ 1 ಗಂಟೆ ಚಿಕನ್ ನೆನೆಯಲು ಬಿಟ್ಟಿದ್ದೆ. ಎಣ್ಣೆ ಕಾದ ನಂತರ 8 ನಿಮಿಷಗಳ ಕಾಲ ಫ್ರೈ ಮಾಡ್ತೀನಿ. ಚಿಕನ್ ಕೈಮಾ ತುಂಬ ಚೆನ್ನಾಗಿ ಬಂದಿದೆ. ನಂತರ ಬಿಸಿ ಬಿಸಿಯಾಗಿ ಅನ್ನ ಮುದ್ದೆ ಮಾಡಿದ್ದೆ. ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ.